ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆಯಿತು ವಿಡಿಯೋ ಮಾಡಿ, ಬ್ಯುಸಿ ಇದ್ದೆ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ಈಗ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದ್ದೆ, ಕಬ್ಜಾ ಶರಣ್ ಅವ್ರದ್ದು ಒಂದು ವಿಡಿಯೋ ನೋಡಿದೆ, ಪಾದಯಾತ್ರೆ ಟು ನೇಪಾಳ ಅಂತ. ನನಗೆ ಏನು ಹೇಳ್ಬೇಕು ಗೊತ್ತಾಗ್ತಾಯಿಲ್ಲ. ಇದ್ರ ಬಗ್ಗೆ ಹೇಳೋಣ ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ವೀಡಿಯೋಸ್ ನಾನು ನೋಡಿದ್ದೀನಿ, ಅವರ ಪೇಜಲ್ಲಿ ಪ್ರತಿಯೊಂದು ವೀಡಿಯೋಸ್ ನೋಡಿದ್ದೀನಿ. ಆದಷ್ಟು ಅವರು ಎಲ್ಲ ವೀಡಿಯೋಸಲ್ಲಿ ಕೂಡ ಪಾದಯಾತ್ರೆ ಬಗ್ಗೆ ಅವರು ಸೆಲ್ಫ್ ಪ್ರಮೋಷನ್ಸ್ ಕೊಡೋಕ್ಕೆ ಮಾಡ್ತಾರೆ. ಸರ್ ಶರಣ್ ಅವರೇ, ನೀವು ಪಾದಯಾತ್ರೆ ಫಸ್ಟು ತಿರುಪತಿಗೆ ಹೋದ್ರಿ, ಮತ್ತು ಧರ್ಮಸ್ಥಳ ಆಯಿತು, ಸೊ ಎಲ್ಲ ದೊಡ್ಡ ಇದು ಜಗಳ ಆಯಿತು, ಎಲ್ಲ ನೋಡಿದ್ದೀನಿ ನಾವು. ಈಗ ಫೈನಲ್ ಈಗ ನೇಪಾಳಗೆ ಹೋಗ್ತಾಯಿದ್ದೀನಿ ಅಂತೀರ. ವಿಡಿಯೋ ಸ್ಟಾರ್ಟಿಂಗಲ್ಲೇ ನೀವು ನನಗೆ ಎಲ್ಲರಿಗೂ ಡಿಮ್ಯಾಂಡ್ ಮಾಡ್ತೀರ, 5 ಮಿಲಿಯನ್ ವ್ಯೂಸ್ ಬೇಕು, ಫಾಲೋವರ್ಸ್ ಬೇಕು. ಇದೆಲ್ಲ ಏನಕ್ಕೆ? ಹಂಗಾದ್ರೆ ನಾವು ಫಾಲೋ ಮಾಡ್ದೇನೆ ನೀವು ಮಾಡೋದು, ಇಲ್ಲಾಂದರೆ ಮಾಡಲ್ವಾ? ಹಾಗಾದರೆ ನಾವು ಯಾರೋ ನಿಮ್ಮನ್ನ ಫಾಲೋ ಮಾಡೋದಿದ್ರೆ, ನಿಮ್ಗೆ ಲೈಕ್ಸ್ ಕೊಡೋದಿದ್ರೆ ನೀವು ವಿಡಿಯೋ ಮಾಡೋದನ್ನು ನಿಲ್ಲಿಸ್ಬಿಡ್ತೀರಾ? ಇಲ್ಲ ತಾನೆ? ಸೊ ನಿಮ್ಮ ಪ್ರಯತ್ನ, ನಿಮ್ಮ ಎಫರ್ಟ್ಸು, ನಿಮ್ಮ ಸ್ಕಿಲ್ ತೋರಿಸಿ, ಆಟೋಮೆಟಿಕ್ಕಾಗಿ ನಾವು ಫಾಲೋ ಮಾಡೇ ಮಾಡ್ತೀರಿ. ಸೊ ನೀವು ಗ್ರೋ ಆಗೇ ಆಗ್ತೀರಾ. ಸುಮ್ಮನೆ ಈ ಥರ ಸುಮ್ಮನೆ ಈ ಥರ ವೀಡಿಯೋಸ್ ಮಾಡೋದು, ಏನು ಹೇಳ್ಬೇಕು ಗೊತ್ತಾಗ್ತಾಯಿಲ್ಲ ನನಗೆ ಅವ್ರ ಬಗ್ಗೆ. ಸೊ ಅದು ಎಕ್ಸಾಂಪಲ್ ಧರ್ಮಸ್ಥಳದ ಪಾದಯಾತ್ರೆ ನೋಡಿದೆ. ಇವತ್ತು ಇರ್ತಾರೆ, ನಾನು ಅಲ್ಲಿರ್ತಾರೆ. ಒಂದಿನ ಯಾರೋ ಮನೆಗೆ ಹೋಗ್ತಾರಂತೆ, ಅದು ಆಟೋದಲ್ಲಿ ಹೋಗ್ತಾರಂತೆ, ಏನೋ ಎಲ್ಲ ನೋಡಿದ್ದೀರಲ್ಲ ವೀಡಿಯೋಸು. ಈ ಕಡೆ ತಿರುಪತಿ ಬಂದರೆ ಫಸ್ಟ್ ದಿನ ನೋಡಿದೆ, MG ರೋಡಲ್ಲಿ ಇರ್ತಾರೆ, ಇನ್ನು ಸ್ವಲ್ಪ ನೋಡಿದೆ ಮುಳ್ಬಾಗಿಲಿಗೆ ಹೋಗ್ಬಿಡ್ತಾರೆ. ಏನು ಮನುಷ್ಯರ ಇಲ್ಲಾಂದರೆ ಏನೋ ರೋಬೋನ ಟಕ್ ನಡ್ಕೊಂಡು ಹೋಗೋಕ್ಕೆ. ನಾವು ಪಾದಯಾತ್ರೆ ಮಾಡಿದ್ದೀರಿ, 4 ವರ್ಷ ಪಾದಯಾತ್ರೆ ಕಂಪ್ಲೀಟ್ ಮಾಡಿದ್ದೀನಿ ನಾನು. ತಿರುಪತಿಗೆ ಎವ್ರಿ ಇಯರ್ ಹೋಗ್ತೀರಿ. ಸೊ ನಮ್ಗೆ ಗೊತ್ತು ಎಷ್ಟು ಟೈಮ್ ತೊಗೊಳುತ್ತೆ ಅಂತ. ಮ್ಯಾಕ್ಸ್ ಒಬ್ಬ ಮನುಷ್ಯ 1 ಅವರ್ಗೆ ನನ್ನ ಪ್ರಕಾರ 8 ಕಿಲೋಮೀಟರ್ಗಿಂತ ಜಾಸ್ತಿ ಹೋಗೋಕ್ಕಾಗಲ್ಲ. ಅದಂಗೆ ನೀನು ಬೆಳಗ್ಗೆ 6 ಗಂಟೆಗೇನೋ MG ರೋಡ್ ಅಂದರೆ, ಮಧ್ಯ 9 ಗಂಟೆಗೆ 10 ಗಂಟೆಗೆ ಆಲ್ರೆಡಿ ನಾನು ಮುಳ್ಬಾಗಿಲು ಇದ್ದೀನಿ ಅಂದೆ. ಕಾರಲ್ಲಿ ಹೋಗ್ತಾ ಇದೆಯಾ ಇಲ್ಲ ನಡ್ಕೊಂಡು ಹೋಗ್ತಾಯಿದ್ದೆ, ನನಗಂತ ಅರ್ಥ ಆಗಿಲ್ಲ. ಈ ಥರ ತುಂಬ ವೀಡಿಯೋಸ್ ನನಗೆ ಫನ್ನಿ ಅನಿಸ್ತು ನಿಮ್ಮದು. ಸೊ ನಾನು ಹೇಳೋದೇನೆಂದರೆ, ನೀವು ಪಾದಯಾತ್ರೆ ಮಾಡೋದು ತಪ್ಪೇನಿಲ್ಲ, ಅದು ಒಳ್ಳೆಯದೇ, ದೇವ್ರ ಕಾರ್ಯ ಮಾಡಿ ಒಳ್ಳೆಯದೇ. ಬಟ್ ಈ ಥರ ದೇವ್ರ ಹೆಸ್ರು ಹೇಳ್ಕೊಂಡು ನೀವು ಪಾದಯಾತ್ರೆ